ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮನೋಜ ಮತ್ತೆ ಶಾಂತಿ ಇಬ್ಬರಿಗೂ ಚೆನ್ನಾಗಿ ಬೈದು ಲಕ್ಕಿ ಅಜ್ಜಿ ಮನೋಜ ರಂಗನಾಥ್ಗೆ ಕೊಡಬೇಕಾಗಿರೋ 27 ಲಕ್ಷನ ತಿಂಗಳು 50,000 ಕೊಡು ಅಂತ ಹೇಳ್ತಾರೆ. ಆಗ ಮನೋಜ್ ಅದನ್ನ ಒಪ್ಕೊಳ್ದೆ ಇದ್ದಾಗ ಲಕ್ಕಿ ಶಾಂತಿಗೆ ಬೈದು ನೀನೇ ನಿನ್ ಮಗನಿಗೆ ಕೊಡೋದಕ್ಕೆ ಹೇಳ್ಬೇಕು, ಅದು ಅಲ್ಲದೆ ತಿಂಗಳು ನೀನೇ ನಿನ್ ಮಗನಿಂದ ಆ ದುಡ್ಡನ್ನ ಇಸ್ಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಶಾಂತಿ ಮತ್ತೆ ಮನೋಜನಿಗೆ ಏನು ಹೇಳೋಕಾಗದೆ ಸರಿ ಅಂತ ಒಪ್ಕೊಳ್ತಾರೆ. ಈ ಕಡೆ ರೋಹಿಣಿ ರೂಮಲ್ಲಿ ಒಬ್ಳೆ ಯೋಚನೆ ಮಾಡ್ತಾ ಇರುವಾಗ ಅಲ್ಲಿಗೆ ಮನೋಜ ಬಂದು, ಏನ್ ರೋಹಿಣಿ ಇದು ಈ ರೀತಿ ಆಗೋಯ್ತಲ್ಲ ಅಂತ ಮನೋಜ ಕೇಳಿದಾಗ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲ, ತಿಂಗಳು 50,000 ರೂಪಾಯಿ ಕೊಡ್ಬೇಕು ಅಂತ ಸೂರ್ಯ ಬೇರೆ ಹೇಳಿದ್ದಾನಲ್ಲ, ಇದನ್ನೆಲ್ಲ ಪ್ಲಾನ್ ಮಾಡಿ ಸೂರ್ಯ ಲಕ್ಕಿನ ಇಲ್ಲಿ ಕರ್ಕೊಂಡು ಬಂದಿರೋದು. ಸೂರ್ಯ ನನ್ನ ಹತ್ರ ದುಡ್ಡು ಕೀಳೋದಕ್ಕೇನೆ ಈ ರೀತಿ ಎಲ್ಲ ಮಾಡಿರೋದು. 50,000 ಅಂದ್ರೆ ಸುಮ್ಮನೆ ಬರುತ್ತಾ? ಈಗ ಹೇಗೆ ನಾನು ಅದನ್ನೆಲ್ಲ ರೆಡಿ ಮಾಡೋದು ಅಂತ ಮನೋಜ್ ಹೇಳಿದಾಗ, ಅದು ನಿಮ್ ತಪ್ಪು ಮನೋಜ್, ನೀವು ಬುದ್ಧಿಗೆಟ್ಟು ಕೆಲಸ ಮಾಡಿದ್ದು ಅಂತ ರೋಹಿಣಿ ಬೈತಾಳೆ. ಇವಾಗ ಬೇರೆ ದಾರಿ ಇಲ್ಲ, ನಾವು ಅಜ್ಜಿ ಹೇಳ್ದಾಗೆ ಮಾಡ್ಲೇಬೇಕು. ನಿಮ್ಮಪ್ಪಂಗೆ ಕೊಡ್ಬೇಕಾಗಿರೋ 27 ಲಕ್ಷದಲ್ಲಿ ನಿಮ್ದು ಶೇರ್ ಇದೆ ಅಲ್ವಾ, ಆ ಲೆಕ್ಕದಲ್ಲಿ ನೋಡಿದ್ರೆ 9 ಲಕ್ಷ ಹೋಗುತ್ತೆ. ಇನ್ನ 18 ಲಕ್ಷ ಮಾತ್ರ ನೀವು ಕೊಡ್ಬೇಕಾಗಿರೋದು ಅಂತ ರೋಹಿಣಿ ಮನೋಜ್ಗೆ ಹೇಳ್ತಾಳೆ. ಆಗ ಮನೋಜ್, ಹೌದಲ್ವಾ, ಇದು ನನ್ಗೆ ಹೊಳಿಲೇ ಇಲ್ಲ ಅಂತ ಮನೋಜ್ ಹೇಳಿದಾಗ, ಇಷ್ಟೆಲ್ಲ ನಿಮ್ಗೆ ಹೊಳೆಯೋ ಹಾಗಿದ್ರೆ ನೀವ್ಯಾಕೆ ಈ ತರ ಯಾಮಾರ್ತಾ ಇದ್ರಿ ಅಂತ ರೋಹಿಣಿ ಹೇಳ್ತಾಳೆ. ಇರು, ನಾನು ಇವಾಗ್ಲೇ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಅಂತ ಮನೋಜ್ ಹೋಗ್ತಾ ಇರ್ಬೇಕಾದ್ರೆ, ನಿಂತ್ಕೊಳ್ಳಿ ಮನೋಜ್, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಮನೋಜ್, ಈಗ ಹೋಗಿ ಅವ್ರ ಹತ್ರ 17 ಲಕ್ಷ ಮಾತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ, ನೀವು ಸ್ವಲ್ಪ ಹೊತ್ತು ಮಾತಾಡ್ತಿ ನಿಂತ್ಕೊಳ್ಳಿ ಮನೋಜ್, ಈಗೇನಾದ್ರೂ ನೀವು ಹೋಗಿ ಅಲ್ಲಿ ಈ ತರ ಹೇಳಿದ್ರೆ ಸೂರ್ಯ ಇದನ್ನೆಲ್ಲ ನಾನೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ಮತ್ತೆ ಗಲಾಟೆ ತೆಗಿತಾನೆ. ಅವರಿಗೆ ದುಡ್ಡನ್ನ ವಾಪಸ್ ಕೊಡ್ಬೇಕಾದ್ರೆ ಇದನ್ನೆಲ್ಲ ಹೇಳಿದ್ರೆ ಆಯ್ತು, ಈಗ ಸದ್ಯಕ್ಕೆ ಸಮಸ್ಯೆ ಮುಗ್ದಿದೆ ಅಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಇಷ್ಟಕ್ಕೆಲ್ಲ ಕಾರಣ ಸೂರ್ಯನೇ ಅಂತ ಬೈತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬರ್ತಾಳೆ. ಆಗ ಮನೋಜ್, ಅಮ್ಮ ಏನಮ್ಮ ಈ ಸೂರ್ಯ ನನ್ಗೆ ದುಡ್ಡು ಕೊಡು ಅಂತ ಬೇರೆ ಹೇಳಿದ್ದಾನೆ ಅಂತ ಹೇಳಿದಾಗ, ಎತ್ಕೊಂಡು ಹೋದವನು ನೀನೇ ಅಲ್ವೇನೋ, ನಿನ್ನಿಂದಾನೇ ನಾನು ಮರ್ಯಾದೆ ಕಳ್ಕೊಂಡು ನಿಂತಿರೋಳು ಅಂತ ಶಾಂತಿ ಜೋರಾಗಿ ಕಿರ್ಚಾಡ್ತಾಳೆ. ಆಗ ರೋಹಿಣಿ, ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ, ಯಾಕೆ ಮನೋಜ್ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ಸ್ವಲ್ಪ ಹೊತ್ತು ಸುಮ್ಮನೆ ನಿಂತ್ಕೊಳ್ಳಿ ಅಂತ ಬೈತಾಳೆ. ಆಗ ಶಾಂತಿ, ನೋಡ್ದೆ ನಮ್ಮ ರೋಹಿಣಿ ಹೇಗೆ ನಮ್ಮ ಅತ್ತೆ ಬಂದು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅಂತ, ಏನು ತಪ್ಪೇ ಮಾಡ್ದಿರೋ ನಾನು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳೋ ಹಾಗಾಯ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ ರೋಹಿಣಿ ಶಾಂತಿನೇ ನೋಡ್ತಾ ಇರ್ತಾಳೆ. ಆಗ ಶಾಂತಿ, ತಪ್ಪಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲ ಇವನಿಗೋಸ್ಕರನೇ ತಾನೇ ಮಾಡಿದ್ದು. ಈಗ ನೋಡು, ಆ ಹೂಕೊಟ್ಟೋಳ ಮುಂದೆ ನನ್ಗೆ ಎಷ್ಟೊಂದು ಅವಮಾನ ಆಯ್ತು ಅಂತ ಕೋಪದಿಂದ ಶಾಂತಿ ಮನೋಜನ ನೋಡ್ತಾ ಇರ್ಬೇಕಾದ್ರೆ, ಅತ್ತೆ ಇವಾಗ ಮಾವ ನಿಮ್ಮನ್ನ ಕ್ಷಮಿಸಿ ಆಯ್ತಲ್ವಾ, ಇದು ನಿಮ್ಗೆ ಖುಷಿ ಅನ್ನಿಸ್ತಾ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದಕ್ಕೆ ಶಾಂತಿ, ಅದೇನೋ ಏನೋ ಸಂತೋಷ ಆಗ್ತಿದ್ಯಮ್ಮ, ನಾನೆಲ್ಲೋ ಅವರು ನನ್ನ ಜೊತೆ ಮಾತಾಡೋದೇ ಇಲ್ಲ, ಹಾಗೆ ಇದ್ಬಿಡ್ತಾರೇನೋ ಅಂತ ಅನ್ಕೊಂಡಿದ್ದೆ ಅಂತ ಶಾಂತಿ ಹೇಳಿದಾಗ, ಮಾವ ಮಾತಾಡ್ತಾ ಇರ್ಲಿಲ್ವಲ್ಲ ಅತ್ತೆ, ಅದರಿಂದ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು ಮಾವನ್ನ ಅಂತ ರೋಹಿಣಿ ಕೇಳ್ತಾಳೆ. ಅದು ನನ್ನ ಮನ್ಸಲ್ಲಿ ಯಾವಾಗೂ ಇದ್ದೇ ಇರುತ್ತಮ್ಮ, ಆದ್ರೆ ಅವರು ಅವ್ರ ಅಮ್ಮಂಗೋಸ್ಕರ ನನ್ನ ಹತ್ರ ಮಾತಾಡಿದ್ದು, ನನ್ನ ಮೇಲಿರೋ ಕೋಪ ಅವರಿಗೆ ಇನ್ನೂ ಹೋಗಿಲ್ಲ. ಇದೆಲ್ಲದಕ್ಕೂ ಕಾರಣ ಹೂಕೊಟ್ಟೋಳು, ಅಷ್ಟ್ರ ಮಟ್ಟಿಗೆ ಅವ್ರ ಹತ್ರ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿ ಅವ್ರ ತಲೆ ತುಂಬಿಸಿದ್ದಾಳೆ. ಅದು ಅಲ್ಲದೆ ಇವನಿಗೋಸ್ಕರ ಈ ಮನೇಲಿ ನಾನು ಇನ್ನೂ ಎಷ್ಟು ಅವಮಾನ ಅನುಭವಿಸ್ಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ಶಾಂತಿ ತುಂಬಾ ಬೇಜಾರು ಮಾಡ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಮನೋಜ್, ಅಮ್ಮ ನಾನೇನ್ ಮಾಡ್ಲಮ್ಮ ಅಂತ ಕೇಳಿದಾಗ, ನೀನೇನ್ ಮಾಡ್ಬೇಕಪ್ಪ, ಇನ್ಮೇಲೆ ನಿನ್ ಕೈಯಿಂದ ಏನೂ ಆಗೋದಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಾಗೋಯ್ತು ಅಂತ ಶಾಂತಿ ಹೇಳಿ, ನೋಡಮ್ಮ ರೋಹಿಣಿ, ಈ ದುಡ್ಡಿನ ವಿಷಯ ನನ್ನ ಬಾಯಿ ಕಟ್ಟಾಗಿದೆ, ಇದಕ್ಕೆ ನೀನೇ ಏನಾದ್ರೂ ಪರಿಹಾರ ಕಂಡು ಹಿಡಿಬೇಕು ಅಂತ ಶಾಂತಿ ಹೇಳ್ತಾರೆ. ಆಗ ರೋಹಿಣಿ, ಅತ್ತೆ ನಾನೇನ್ ಮಾಡೋಕ್ಕಾಗತ್ತೆ ಇದಕ್ಕೆ ಅಂತ ಕೇಳಿದಾಗ, ನಿಮ್ಮಪ್ಪನಿಗೆ ಹೇಳಿ ದುಡ್ಡಿನ ವ್ಯವಸ್ಥೆ ಏನಾದ್ರು ಮಾಡು ಅಂತ ಹೇಳ್ತಾಳೆ ಶಾಂತಿ. ಮಾವ ಜೈಲಲ್ಲಿ ಇದ್ದಾರಲ್ಲಮ್ಮ ಅಂತ ಮನೋಜ್ ಕೇಳಿದಾಗ, ನೀನ್ ಅಂಗಡಿ ಓಪನ್ ಮಾಡೋದಕ್ಕೆ ದುಡ್ಡು ಕಳ್ಸಿದ್ರು ತಾನೇ, ಇದಕ್ಕೂ ಕಳ್ಸೋದಕ್ಕೆ ಆಗೋದಿಲ್ವಾ? ನೋಡ್ ರೋಹಿಣಿ, ನಿಮ್ಮ ಅಪ್ಪನಿಗೆ ಹೇಳಿ ಹೇಗಾದ್ರೂ ಮಾಡಿ ದುಡ್ಡನ್ನ ಕಳ್ಸೋದಕ್ಕೆ ಹೇಳು, ಈಗ ದುಡ್ಡನ್ನು ಕೊಟ್ರೇನೆ ನಾವು ಮನೇಲಿ ಗೌರವವಾಗಿ ತಲೆ ಎತ್ಕೊಂಡಿರೋದಕ್ಕೆ ಆಗೋದು ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿದ ರೋಹಿಣಿಗೆ ಎಲ್ಲಿ ಹೋದ್ರು ನನ್ ಬುಡಕೆ ಬರುತ್ತಲ್ಲ ಅಂತ ಭಯ ಶುರುವಾಗುತ್ತೆ. ನಂತರ ಅತ್ತೆ ನಾನು ಹೇಗಾದ್ರೂ ಮಾಡಿ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ
ಮನೋಜನ ಹತ್ರ ಬಂದು, ನೋಡ್ದಿಯೇನೋ ನಿನ್ನ ಹೆತ್ತಿರೋದಕ್ಕೆ ನನ್ಗೆ ತಲೆನೋವು, ನಿನ್ನನ್ನ ಕಟ್ಕೊಂಡಿರೋದಕ್ಕೂ ಅವಳಿಗೂ ತಲೆನೋವು ಅಂತ ಶಾಂತಿ ಹೇಳ್ತಾ ಇರುವಾಗ, ಇದಕ್ಕೆಲ್ಲ ಕಾರಣ ನೀನೇನಮ್ಮ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ ಆಶ್ಚರ್ಯದಿಂದ ತಿರುಗಿ ನಾನಾ ಅಂತ ಕೇಳಿದಾಗ, ಹೌದು ನೀನೇ. ನನ್ನನ್ನ ಹೆತ್ತಿದ ತಕ್ಷಣನೇ ಅಲ್ಲಿಗೆ ಮಕ್ಕಳನ್ನ ಹೆರೋದನ್ನ ಸ್ಟಾಪ್ ಮಾಡ್ಬೇಕಿತ್ತು. ಆ ಸೂರ್ಯನ ಯಾಕೆ ಹೆತ್ತೆ ನೀನು ಅಂತ ಮನೋಜ ಕೇಳ್ತಾನೆ. ಆಗ ಶಾಂತಿ ಕೋಪದಿಂದ ಮನೋಜನ ದುರ್ಗುಟ್ಕೊಂಡು ನೋಡ್ತಾ ಇರುವಾಗ ಮನೋಜ ರೋಹಿಣಿನೇ ನೋಡ್ತಿರ್ತಾನೆ. ಆಗ ರೋಹಿಣಿ ಕಣ್ಸನ್ನೆಲ್ಲಿ ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ ಅಂತ ಮನೋಜನ್ನ ಬೈತಿರ್ತಾಳೆ. ಆಗ ಶಾಂತಿ ಮನೋಜನ ಹತ್ರ ಬಂದು, ಅವನಿಂದ ಯಾವುದೇ ತೊಂದರೆ ಆಗ್ತಿಲ್ಲ ಕಣೋ, ಅವನಲ್ಲ ನಿನ್ನನ್ನ ಹೆರಬಾರ್ದಿತ್ತು. ಈ ಮನೇಲಿ ಅವನದು ಯಾವುದು ಸಮಸ್ಯೆ ಇಲ್ಲ, ಅವನು ಬರೀ ಮಾತಾಡ್ತಾನೆ ಅನ್ನೋದು ಬಿಟ್ರೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಮಾಡ್ತಾ ಇಲ್ಲ, ದೊಡ್ಡದಾಗಿ ಮಾತಾಡೋದಕ್ಕೆ ಬಂದ್ಬಿಟ್ಟ ಅಂತ ಶಾಂತಿ ಮನೋಜನ ಬೈದು, ನೋಡಮ್ಮ ರೋಹಿಣಿ, ಸ್ವಲ್ಪ ಬೇಗ ದುಡ್ಡಿಗೆ ಏರ್ಪಾಟು ಮಾಡೋದಕ್ಕೆ ಹೇಳಮ್ಮ ಅಂತ ಹೇಳಿ ಶಾಂತಿ ರೂಮಿಂದ ಆಚೆ ಹೋಗ್ತಾಳೆ. ಈ ಕಡೆ ಶಾಂತಿ ರೂಮಿಂದ ಹೋದ್ಮೇಲೆ ರೋಹಿಣಿ ಮನೋಜನ ಹತ್ರ ಬಂದು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ರಿ ಮನೋಜ್ ಅಂತ ಬೈದಾಗ, ಅದೆಲ್ಲ ಬಿಡು ರೋಹಿಣಿ, ಈಗ ಛಾಯಾ ಕೊಟ್ಟಿದ್ರಲ್ಲಿ 9 ಲಕ್ಷ ಇದೆ, ಅದನ್ನ ಕೊಟ್ಬಿಡೋನ್ವಾ ಅಂತ ಮನೋಜ ಕೇಳ್ತಾನೆ. ಆಗ ರೋಹಿಣಿ, ಏನ್ ಮಾತಾಡ್ತಾ ಇದ್ದೀರಾ ಮನೋಜ್, ಒಂದೇ ಒಂದು ಗುದ್ದುದ ಅಂದ್ರೆ ನೋಡಿ ಅಷ್ಟೇ. ಈಗ ಅಲ್ರಿ, ಇರೋ ದುಡ್ಡನ್ನೆಲ್ಲ ಅವರಿಗೆ ಕೊಟ್ಬಿಟ್ಟು ಆಮೇಲೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಏನ್ರಿ ಮಾಡೋದು? ಬಿಸ್ನೆಸ್ ಮಾಡುವಾಗ ಕೈಯಲ್ಲಿ 1 ರೂಪಾಯಿ ಇಲ್ಲದೆ ಇರಬಾರ್ದು. ಆ ದುಡ್ಡನ್ನ ತೆಗಿಯೋದ್ರ ಬಗ್ಗೆ ನೀವು ಯಾವತ್ತೂ ಮಾತಾಡ್ಬೇಡಿ. ನೆಕ್ಸ್ಟ್ ಈಗ 50,000 ರೂಪಾಯಿ ಹೇಗೆ ಕೊಡ್ಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅಂತ ಮನೋಜ್ ಮೇಲೆ ಕೋಪ ಮಾಡ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ. ಮಾರನೇ ದಿನ ರಂಗನಾಥ್ ಅವರು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಲಕ್ಕಿ ಹಾಲ್ನಲ್ಲಿ ಕೂತಿರ್ತಾಳೆ. ಅಮ್ಮ ಅಂತ ರಂಗನಾಥ್ ಅವರು ಕರೆದಾಗ, ಮೀನಾ ರಂಗಂಗೆ ಕಾಫಿ ಎತ್ಕೊಂಡು ಬಾರಮ್ಮ ಅಂತ ಲಕ್ಕಿ ಹೇಳಿ, ರಂಗ ನಾನು ಸಂಜೆ ಊರಿಗೆ ಹೋಗ್ತೀನಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ್, ಅಮ್ಮ ನಿನ್ನೆ ತಾನೇ ಬಂದಿದ್ದೀರಾ, ಆಗ್ಲೇ ಹೊರಡ್ತೀನಿ ಅಂತ ಹೇಳ್ತಿದ್ದೀರಲ್ಲಮ್ಮ ಅಂತ ಹೇಳಿದಾಗ, ಇಲ್ಲಪ್ಪ ನಿಮ್ಗೆ ಗೊತ್ತಲ್ಲ ಊರಲ್ಲಿ ನಾವ್ ಇಲ್ಲ ಅಂದ್ರೆ ಏನೂ ಕೆಲಸ ನಡೆಯೋದೇ ಇಲ್ಲ, ಈ ಸಮಸ್ಯೆನ ಬೇಗ ಪರಿಹರಿಸಿ ಹೋಗೋಣ ಅಂತ ಅಷ್ಟೇ ಬಂದೆ ಕಣೋ ಅಂತ ಲಕ್ಕಿ ಹೇಳ್ತಾರೆ. ಅಷ್ಟರಲ್ಲಿ ಶಾಂತಿ ಬಂದು, ಏ ಮೀನಾ ಕಾಫಿಯಲ್ಲೇ ಅಂತ ಕೇಳಿದಾಗ, ಏ ಮಿಡ್ತೆ, ನಿನ್ನನ್ನ ಹುಡ್ಕೊಂಡು ಬರುತ್ತೇನೆ ಕಾಫಿ, ಅವಳಿಗೆ 4 ಕಾಲಿದೆಯೇನೆ, ಅಲ್ಲಿ ಇಟ್ಟಿದ್ದಾಳೆ, ಹೋಗಿ ಎತ್ಕೊಂಡು ಕುಡಿ ಹೋಗು ಅಂತ ಲಕ್ಕಿ ಹೇಳ್ತಾರೆ. ಅತ್ತೆ ಏನತ್ತೆ ಬೇಗ ಎದ್ಬಿಟ್ಟಿದ್ದೀರಾ ಅಂತ ಶಾಂತಿ ಕೇಳಿದಾಗ, ಶಾಂತಿ, ಸೂರ್ಯ ಎದ್ದೋಳೋದಕ್ಕೂ ಮುಂಚೆನೆ ನಾನು ಎದ್ದೇಳ್ತೀನಿ ಕಣೆ, ನಿಂತರ ಇರೋದಕ್ಕೆ ಆಗುತ್ತೇನೆ, ನಿನ್ಗಾದ್ರೆ 3 ಜನ ಸೊಸೆ ಅಂದ್ರು, ನಿನ್ಗೇನ್ ಕಮ್ಮಿ ಹೇಳು ಅಂತ ಲಕ್ಕಿ ಹೇಳಿದಾಗ, ಯಾಕತ್ತೆ ನಿಮ್ಗೆ ಅಂತ ನಾನಿಲ್ವಾ ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ ಬಂದು, ಲಕ್ಕಿ ಹಾಗಾದ್ರೆ ನೀನ್ ಊರಿಗೆ ಹೋಗ್ಬೇಕಾದ್ರೆ ಸಕ್ರೆನೂ ಜೊತೆಲೆ ಕರ್ಕೊಂಡು ಹೋಗ್ಬಿಡು, ಸಕ್ರೆನೇ ಎಲ್ಲ ಕೆಲ್ಸನೂ ಮಾಡ್ತಾರೆ ಅಂತ ಹೇಳಿದಾಗ, ಯಾಕೋ ಮೊಮ್ಮಗನೆ ನನ್ನಲ್ಲಿ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವೇನೋ, ನನ್ಗೆ ಯಾರ ಜೊತೆನೂ ಬೇಕಾಗಿಲ್ಲ, ನನ್ನ ನೋಡ್ಕೊಳ್ಳೋದಕ್ಕೆ ನನ್ಗೆ ಚೆನ್ನಾಗಿ ಗೊತ್ತಿದೆ, ನೀವೆಲ್ರೂ ಸಂತೋಷವಾಗಿದ್ರೆ ನನ್ಗಷ್ಟೇ ಸಾಕು ಕಣೋ ಅಂತ ಲಕ್ಕಿ ಹೇಳ್ತಿರುವಾಗ ಅಲ್ಲಿಗೆ ರವಿ ಮತ್ತೆ ಶ್ರುತಿ ಇಬ್ರು ಬರ್ತಾರೆ. ಆಗ ಸೂರ್ಯ, ಮೀನಾ ಆ ಕಾರ್ ವಿಷಯವಾಗಿ ಹೇಳಿದ್ನಲ್ಲ, ಬೇಗ ಹೊರಡಬೇಕು ಅಂತ ಹೇಳಿದಾಗ, ಸರಿ ನೀವು ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ, ನಾನು ದೋಸೆ ಹಾಕ್ತೀನಿ ಅಂತ ಮೀನಾ ಹೇಳ್ತಾಳೆ. ಹೌದೌದು ಬೇಗ ಮಾಡು, ಎಲ್ರೂ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಅಂತ ಶಾಂತಿ ಹೇಳಿದಾಗ, ಶಾಂತಿ ನಿನ್ಗೇನೆ ಇದೆ ಕೆಲ್ಸ, ಮೀನಾ ಅವಳ ಗಂಡನ ತಿಂಡಿ ರೆಡಿ ಮಾಡ್ತಾಳೆ, ನೀನ್ ಹೋಗಿ ನಿನ್ ಗಂಡಂಗೆ ರೆಡಿ ಮಾಡ್ಕೊಡು ಹೋಗು ಅಂತ ಲಕ್ಕಿ ಹೇಳಿದಾಗ, ನಾನಾ ಅಂತ ಶಾಂತಿ ಕೇಳ್ತಾಳೆ. ನೀನಲ್ದೆ ಇನ್ಯಾರು ಮಾಡ್ಕೊಡ್ತಾರೆ, ಪಕ್ಕದ ಮನೆಯವ್ರ ಕರೆಯೋದಕ್ಕಾಗುತ್ತಾ, ರಂಗನ ಹೆಂಡತಿ ನೀನೇ ತಾನೆ ಅಂತ ಲಕ್ಕಿ ಹೇಳ್ತಾರೆ. ಆಗ ಮೀನಾ ಬಂದು, ಅಜ್ಜಿ ನಾನೇ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದಾಗ, ಸೂರ್ಯ, ಮೀನಾ ಬಾಯಿಲಿ ಅಂತ ಕೈ ಹಿಡಿದು ಎಳ್ಕೊಂಡು, ದೊಡ್ಡ ಕರುಣಾಮಯಿ ಇವಳೆ ಎಲ್ಲ ಮಾಡ್ಬಿಡ್ತಾಳಂತೆ ಅಂತ ಹೇಳಿ ಲಕ್ಕಿ, ಯಾವಾಗ್ಲೂ ಇವಳು ಹೀಗೇನೆ, ಎಲ್ಲಾ ಕೆಲ್ಸನು ಇವಳ ತಲೆ ಮೇಲೆ ಹಾಕೊಳ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ಏ ಮೀನಾ, ನೀನು ನಿನ್ ಗಂಡಿಗೆ ಮಾತ್ರ ದೋಸೆ ಮಾಡ್ಕೊಟ್ರೆ ಸಾಕು, ಶಾಂತಿ ನೀನ್ ಹೋಗಿ ರಂಗಂಗೆ ದೋಸೆ ಮಾಡಿಕೊಡು ಅಂತ ಲಕ್ಕಿ ಹೇಳ್ತಾರೆ. ಅಜ್ಜಿ ಹಾಗಿದ್ರೆ ನಾವೆಲ್ಲ ಹೆಂಗೆ ತಿನ್ನೋದು ಅಂತ ಮನುಜ ಕೇಳಿದಾಗ, ಏ ಯಾಕೋ ನಿನ್ ಹೆಂಡತಿ ಇಲ್ವೇನೋ, ನಿನ್ಗೆ ರೋಹಿಣಿ ಇದ್ದಾಳೆ ತಾನೆ ಅಂತ ಲಕ್ಕಿ ಹೇಳ್ತಾರೆ. ಅಜ್ಜಿ ನಾನಾ ಅಂತ ರೋಹಿಣಿ ಕೇಳಿದಾಗ, ಹೌದು ಕಣೆ ನೀನೆ, ನೀನು ಮನೋಜಂಗೆ ದೋಸೆ ಮಾಡ್ಕೊಡು, ಹಾಗೆ ಶ್ರುತಿ ನೀನು ರವಿಗೆ ದೋಸೆ ಮಾಡ್ಕೊಡಮ್ಮ ಅಂತ ಲಕ್ಕಿ ಹೇಳಿದಾಗ, ಅಜ್ಜಿ ನನ್ಗೆ ಅದೆಲ್ಲ ಬರೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಯಾವುದು ಅಂತ ಲಕ್ಕಿ ಕೇಳಿದಾಗ, ದೋಸೆ ಮಾಡೋದಕ್ಕೆ ಅಜ್ಜಿ, ಅದೆಲ್ಲ ನನ್ಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಲಕ್ಕಿ, ಅಯ್ಯೋ ನಾನೇನು ಹಬ್ಬದ ಅಡ್ಗೆ ಮಾಡು ಅಂತ ಹೇಳಿದ್ನೇನೆ, ದೋಸೆ ತಾನೇ ಹೇಳಿದ್ದು ಅಂತ ಲಕ್ಕಿ ಹೇಳಿದಾಗ, ಅದೇ ಅಜ್ಜಿ ಅದನ್ನೇ ನನ್ಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡ್ಕೋಬೇಕು ಕಣೆ ಅಂತ ಲಕ್ಕಿ ಹೇಳಿದಾಗ, ಮೀನಾ ಬಂದು, ಅಜ್ಜಿ ಇವಾಗ ಯಾಕೆ ಎಲ್ಲರಿಗೂ ತೊಂದ್ರೆ, ನಾನೇ ಎಲ್ಲರಿಗೂ ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳ್ತಾಳೆ. ಆಗ ಲಕ್ಕಿ, ಮೀನಾ
ನೀನೇನು ಕೆಲಸದವಳ, ಎಲ್ಲಾ ಕೆಲ್ಸನು ನೀನೇ ಮಾಡೋದಕ್ಕೆ, ಬಾ ಇಲ್ಲಿ ಕೂತ್ಕೋ ಬಾ ಅಂತ ಲಕ್ಕಿ ಕರೆದಾಗ ಅಜ್ಜಿ ಅದು ಅಂತ ಮೀನಾ ಹೇಳ್ತಿರ್ತಾಳೆ. ಏಯ್ ಮೀನಾ, ಹೇಳ್ತಿದ್ದಾರೆ ತಾನೆ ಹೋಗಿ ಕೂತ್ಕೋ ಹೋಗು ಅಂತ ಸೂರ್ಯ ಕಳಿಸ್ತಾನೆ. ಸರಿ ಅಂತ ಮೀನಾ ಹೋಗಿ ಲಕ್ಕಿ ಪಕ್ಕ ಕೂತ್ಕೊಳ್ತಾಳೆ. ಆಗ ಸೂರ್ಯ, ಲಕ್ಕಿ ನನ್ಗೊಂದು ಡೌಟು ಅಂತ ಕೇಳಿದಾಗ ಏನದು ಅಂತ ಲಕ್ಕಿ ಕೇಳ್ತಾರೆ. ಈಗ ಹೆಂಡತಿರ್ಗೆಲ್ಲ ಗಂಡನ್ಗೆ ದೋಸೆ ಮಾಡ್ಕೊಡ್ಬೇಕು, ಓಕೆ, ಆದ್ರೆ ಅವ್ರಿಗೆ ಯಾರು ದೋಸೆ ಮಾಡ್ಕೊಡುದು ಅಂತ ಸೂರ್ಯ ಕೇಳಿದಾಗ ಇನ್ಯಾರೋ ನೀವೇ ಮಾಡ್ಕೊಡಿ ಅಂತ ಲಕ್ಕಿ ಹೇಳ್ತಾರೆ. ಓ ಹಂಗೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸೂರ್ಯನ ರಂಗನಾಥ್ ಅವರು ಗುರಾಯಿಸ್ಕೊಂಡು ನೋಡ್ತಿರ್ತಾರೆ. ಅದನ್ನ ನೋಡಿ ಸೂರ್ಯ ಸುಮ್ನೆ ಆಗ್ಬಿಡ್ತಾನೆ. ಅವ್ರವ್ರ ಹೆಂಡತಿಗೆ ಅವ್ರವ್ರೇ ದೋಸೆ ಮಾಡಿಕೊಡಿ ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಅಜ್ಜಿ ನನ್ಗೆ ದೋಸೆ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತ ಮನೋಜ್ ಹೇಳ್ತಾನೆ. ಹೌದೌದು, ಇದು ಮಾತ್ರ ಬರೋದಿಲ್ಲ, ಅದೇ ದುಡ್ಡು ಒಡವೆ ಎಲ್ಲ ಎತ್ಕೊಂಡು ಇಟ್ಟಿದ್ರೆ ಅದನ್ನ ಮೆಲ್ಲಗೆ ಅಭ್ಯಾಸ ಮಾಡ್ಕೊಂಡು ಹೋಗೋದು ಮಾತ್ರ ಗೊತ್ತು ಇವನಿಗೆ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಹೇಳಿದ್ದನ್ನ ಕೇಳಿ ಶ್ರುತಿ ಬಿದ್ದು ಬಿದ್ದು ನಗ್ತಾ ಇರ್ತಾಳೆ. ಯಾಕೋ ಅದನ್ನೆಲ್ಲ ಹೀಗೆ ಮಾತಾಡ್ತಾ ಇದ್ಯಾ, ಸುಮ್ನೆ ಇರೋ ಸೂರ್ಯ ಅಂತ ಲಕ್ಕಿ ಹೇಳ್ತಾರೆ. ಅಜ್ಜಿ ನೀವ್ ಹೇಳೋ ಐಡಿಯಾ ಸೂಪರ್ ಆಗಿದೆ ಅಂತ ರವಿ ಹೇಳಿದಾಗ, ರವಿ ಅವರೇ ನಿಮ್ಗೇನ್ ತೊಂದ್ರೆ ಇಲ್ಲ, ಯಾಕೆಂದ್ರೆ ನೀವು ಶೆಫ್, ಕ್ಲೀನ್ ಆಗಿ ದೋಸೆ ಹಾಕೊಟ್ಬಿಡ್ತೀರಾ ಅಂತ ರೋಹಿಣಿ ಹೇಳಿದಾಗ, ಆ ರೀಸನ್ಗೋಸ್ಕರನೇ ಅಲ್ವಾ ರೋಹಿಣಿ ನಾನು ರವಿನ ಮದ್ವೆ ಆಗಿದ್ದು, ಈಗ ನನ್ಗೆ ಅಡ್ಗೆ ಮಾಡೋದಕ್ಕೆ ಹೇಳ್ತಿದ್ದೀರಲ್ಲ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ. ಮಾಡ್ಲೇಬೇಕು. ರಂಗ ಹೋಗೋ, ಶಾಂತಿ ನಿನ್ಗೆ ದೋಸೆ ಮಾಡ್ಕೊಡ್ತಾಳೆ, ನೀನು ಅವಳಿಗೋಸ್ಕರ ಅಂತ ದೋಸೆ ಮಾಡ್ಕೊಡು ಅಂತ ಲಕ್ಕಿ ಹೇಳಿದಾಗ, ಇದೆಲ್ಲ ಯಾಕಮ್ಮ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೇಳೋದನ್ನ ಕೇಳು ಶಾಂತಿ, ಹೋಗೆ ಇಬ್ರು ಅಡ್ಗೆ ಮನೆಗೆ ಹೋಗಿ ಅಂತ ಲಕ್ಕಿ ಇಬ್ರನ್ನು ಅಡ್ಗೆ ಮನೆಗೆ ಕಳಿಸ್ತಾರೆ. ರಂಗನಾಥ್ ಮತ್ತೆ ಶಾಂತಿ ಇಬ್ರು ಅಡ್ಗೆ ಮನೆಗೆ ಹೋಗಿ ಇಬ್ರು ದೋಸೆ ಹಂಚನ ಇಟ್ಟು ದೋಸೆ ಹೊಯ್ತಾ ಇರ್ಬೇಕಾದ್ರೆ ಎಲ್ರು ಬಂದು ಕಿಚನ್ ಒಳಗಡೆನೆ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾರೆ. ಆಗ ಮೀನಾ ಲಕ್ಕಿ ಅಜ್ಜಿಗೆ ನೋಡಿ ಅವರು ಹೇಗೆ ನೋಡ್ತಿದ್ದಾರೆ ಅಂತ ತೋರಿಸಿದಾಗ ಲಕ್ಕಿ, ಏನ್ರು ಮಾಡ್ತಾ ಇದ್ದೀರಾ ಅಲ್ಲಿ, ಬನ್ರೋ ಈ ಕಡೆ ಅಂತ ಲಕ್ಕಿ ಹೇಳ್ತಾರೆ. ಆಗ ಎಲ್ರು ಅಲ್ಲಿಂದ ಆಚೆ ಬಂದಾಗ, ಏನ್ರೋ ಅಲ್ಲೇನೋ ಜಾತ್ರೆ ನಡೀತಾ ಇದ್ಯಾ, ಹೋಗ್ರೋ ಸಾಂಬಾರ್ ಮಾಡ್ಕೊಳ್ಳೋದಕ್ಕೆ ಕಾಯಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಹೋಗಿ ಅಂತ ಲಕ್ಕಿ ಹೇಳಿದಾಗ, ಅಯ್ಯೋ ಅಜ್ಜಿ ಅದನ್ನೆಲ್ಲ ನಾವು ಮಾಡ್ಬೇಕಾ ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಲಕ್ಕಿ, ಕೆಲ್ಸ ಅಂತಂದ್ರೇನೆ ಮೈಕೆ ನೋವು ಅಂತ ಹೇಳ್ಕೊಂಡು ಓಡಾಡ್ತಿರ್ತಾನೆ ಇವನ್ ಮಾಡ್ತಾನ ಅಂತ ಸೂರ್ಯ ಕೇಳ್ತಾನೆ. ಎಲ್ಲರ ಜೊತೆ ಸೇರಿ ಮಾಡೋಗ್ರು ಅಂತ ಲಕ್ಕಿ ಬೈತಾರೆ. ಸರಿ ಅಂತ ಎಲ್ರು ಅಲ್ಲಿಂದ ಆಚೆ ಹೋಗ್ತಾರೆ. ಈ ಕಡೆ ರಂಗನಾಥ್ಗೆ ದೋಸೆ ಹಾಕೋದ್ರ ಬಗ್ಗೆ ಶಾಂತಿ ಹೇಳ್ಕೊಡ್ತಿರ್ತಾಳೆ. ನನ್ಗೆ 2 ದೋಸೆ ಸಾಕು, ನಿನ್ಗೆ ಎಷ್ಟು ಬೇಕು ಅಂತ ರಂಗನಾಥ್ ಅವರು ಕೇಳಿದಾಗ, ನನ್ಗೆ 4 ಬೇಕು ಅಂತ ಶಾಂತಿ ಹೇಳ್ತಾಳೆ. 4 ಸಾಕ ಅಂತ ರಂಗನಾಥ್ ಅವರು ಕೇಳಿದಾಗ, ಸಾಕೂರಿ ಅಂತ ಶಾಂತಿ ಹೇಳ್ತಾಳೆ. ಹೀಗೆ ಇಬ್ರು ಒಳಗಡೆ ಅಡ್ಗೆ ಮನೇಲಿ ಮಾತಾಡ್ತಾ ಇರ್ತಾರೆ. ಈ ಕಡೆ ಸೂರ್ಯ, ಮನೋಜ, ರವಿ ಮೂರು ಜನರು ಸಾಂಬಾರ್ ಮಾಡೋದಕ್ಕೆ ತರಕಾರಿಗಳನ್ನ ಹೆಚ್ಕೊಳ್ತಾ ಇರ್ತಾರೆ. ಎಲ್ರು ಹೀಗೆ ಒಟ್ಟಿಗೆ ಕೆಲಸ ಮಾಡೋದನ್ನ ನೋಡಿ ಲಕ್ಕಿಗೆ ತುಂಬಾನೇ ಖುಷಿ ಆಗುತ್ತೆ. ಮನೋಜ ಅರ್ಧದಲ್ಲಿ ಎದ್ದು ಹೋಗ್ಬೇಕಾದ್ರೆ, ಎಲ್ಲೋ ಹೋಗ್ತಿದ್ಯಾ ಅಂತ ರವಿ ಕೇಳ್ತಾನೆ. ಬರ್ತೀನಿ ಇರೋ ಅಂತ ಹೇಳಿ ಹೋಗಿ ಮನೋಜ ಮುಖ ತೊಳ್ಕೊಂಡು ಬರ್ತಾನೆ. ಈರುಳ್ಳಿ ಕಟ್ ಮಾಡ್ತಾ ಮಾಡ್ತಾ ಮನೋಜನ್ ಕಣ್ಣಲ್ಲಿ ನೀರು ಬರ್ತಾನೆ ಇರುತ್ತೆ. ಅದನ್ನ ನೋಡಿ ಲಕ್ಕಿ ತುಂಬಾ ಖುಷಿ ಪಡ್ತಿರ್ತಾರೆ. ಈ ಕಡೆ ರಂಗನಾಥ್ ಮತ್ತೆ ಶಾಂತಿ ದೋಸೆ ಹಾಕೊಂಡು ಆಚೆ ಬಂದಾಗ ಹಾಗೆ ಎಲ್ಲಾ ಜೋಡಿಗಳು ಹೋಗಿ ದೋಸೆ ಹಾಕೊಂಡು ಆಚೆ ಬರ್ತಾರೆ. ನಂತರ ಎಲ್ಲ ಹಾಲಲ್ಲಿ ಕೂತಿರುವಾಗ ಎಲ್ಲ ಒಬ್ಬರಿಗೊಬ್ರು ತಿನ್ಸ್ಕೊಳ್ಳಿ, ನೀವೇ ತಿನ್ಬೇಡಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾ ಇದ್ದಾಗೇನೆ ಒಬ್ರಿಗೊಬ್ರು ತಿನ್ಸ್ಕೊಂಡು ಎಲ್ರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅದನ್ನ ನೋಡಿ ಲಕ್ಕಿ, ಎಲ್ರು ಹೀಗೆ ಇರ್ಬೇಕು, ಯಾವಾಗ್ಲೂ ಜಗಳ ಮಾಡ್ಕೋಬಾರ್ದು, ಮನೇಲಿ ಏನೇ ಸಮಸ್ಯೆ ಬಂದ್ರು ಕೂಡ ಎಲ್ಲ ಕೂತು ಬಗೆಹರಿಸ್ಕೋಬೇಕು, ಮಾತು ಬಿಡಬಾರ್ದು ಅಂತ ಎಲ್ಲರಿಗೂ ಬುದ್ಧಿ ಹೇಳಿ ಸಂತೋಷ ಪಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆಯ ವಿಡಿಯೋ ಮುಕ್ತಾಯವಾಗುತ್ತೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗಿದ್ರೆ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.